ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರುವಂಥ ಗದ್ದಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಗದ್ದಲ ನಡೆದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯಾಗಿತ್ತು. ಆದರೆ ಈಗ ಗೃಹ ಇಲಾಖೆಯಲ್ಲಿ ಯಾರ್ಯಾರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋದು ರಾಜ್ಯ ಗೃಹ ಸಚಿವರಿಗೆ ಮುಜುಗರ ಆಗ್ತಾ ಇದೆ. ಮೊನ್ನೆ ಪೊಲೀಸರ ನಡೆ ಗೃಹ ಸಚಿವರು ಹೇಳಿದ್ದ, ಗೃಹ ಸಚಿವರು ಸುತ್ತೋಕೆ ಹೇಳಿದ್ದ. ಸಾಮಾನ್ಯವಾಗಿ ಇದು ಪ್ರಶ್ನೆ ಬರುತ್ತೆ, ಯಾಕಂದ್ರೆ ಗೃಹ ಇಲಾಖೆ ಅಡಿ ಬರೋರು. ಆದರೆ ಸಿಟಿ ರವಿ ಅವರನ್ನು ಯಾರ್ಯಾರು ಸುತ್ತಾಡಿಸಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ಗೃಹ ಸಚಿವರು ಆಡಿರೋ ಮಾತುಗಳನ್ನು ನೋಡಿದ್ರೆ ಗೃಹ ಸಚಿವರಿಗೆ ಗೊತ್ತೇ ಇಲ್ಲದೆ ಒಂದು ಘಟನೆ ನಡೀತಾ, ಗೃಹ ಸಚಿವರಿಗೆ ಮಾಹಿತಿ ಇಲ್ಲದೆಯೇ ಯಾರೋ ಬೇರೆ ಯಾವುದೋ ರಾಜಕಾರಣಿಗಳು, ಪ್ರಭಾವಿಗಳು ಸಿಟಿ ರವಿ ಅವರನ್ನು ಊರು ತುಂಬ ಸುತ್ತಾಡಿಸೋದಕ್ಕೆ ಏನಾದರೂ ಸೂಚನೆಗಳನ್ನು ಕೊಟ್ರ ಮತ್ತು ಅದನ್ನು ಪೊಲೀಸರು ಪಾಲಿಸಿದ್ರ? DCM DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹಸ್ತಕ್ಷೇಪ ಮಾಡಿದ್ರು, ಅವ್ರು ಫೋನ್ ಮಾಡಿ ಹೇಳಿದ್ರು, ಅವ್ರು ಹೇಳ್ದಂಗೆ ಪೊಲೀಸರು ಕೇಳಿದ್ರು ಅನ್ನೋ ಒಂದು ಆರೋಪ ಏನಿದೆ ಅದು ಗೃಹ ಇಲಾಖೆ ಮುಜುಗರ ತಂದಿದೆ. ಪೊಲೀಸರ ನಡೆ ಬಗ್ಗೆ ಪರಮೇಶ್ವರ್ ಅವರಿಗೆ ಅಸಮಾಧಾನವನ್ನು ಹುಟ್ಟುಹಾಕುವಂತ ಮಾಡಿದೆ. ಪರಮೇಶ್ವರ್ ಹೇಳ್ತಾರೆ, ಸುತ್ತಾಡಿಸಿರೋದು ನನಗೆ ಗೊತ್ತೇ ಇಲ್ಲ ಅಂತ. ರಾಜ್ಯ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ದೊಡ್ಡ ಹೈಡ್ರಾಮಾ ರಾಜ್ಯದಲ್ಲಿ ನಡೆದಿದೆ ಅಂತಂದರೆ, ಮತ್ತು ಗೃಹ ಸಚಿವರು ಅದು ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಅಂತಂದರೆ ಅದನ್ನು ಸಾಮಾನ್ಯರಾದ ನಾವು ನೀವು ನಂಬೇಕಾ? ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬೇರೆ ಬೇರೆ ಪ್ರಕರಣದಲ್ಲಿ ಪೊಲೀಸರ ತನಿಖೆಯೇ ಆರಂಭ ಆಗೋದಕ್ಕಿಂತ ಮುನ್ನವೇ ಇದು ಹಿಂಗೆ ಅಂತಂದಿದ್ದಂಥ ಗೃಹ ಸಚಿವರಿಗೆ ಈ ಬೆಳಗಾವಿಯ ಇಷ್ಟು ದೊಡ್ಡ ಹೈಡ್ರಾಮಾ ಇಷ್ಟು ದೊಡ್ಡ ಮಟ್ಟಿಗೆ ಸದ್ದಾದರೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದರೆ ನಾವು ನೀವು ನಂಬೋ ವಿಚಾರನ? ಏನಂತಾರೆ ಗೃಹ ಸಚಿವರು? ಪ್ರಣೋತ್, ಸಿಟಿ ರವಿ ಅರೆಸ್ಟ್ ಆಗಿದ್ದು ಅದಾದ ಬಳಿಕ ಆಗಿರ್ತಕ್ಕಂಥ ಒಂದಿಷ್ಟು ಹೈಡ್ರಾಮ್ಗಳೆಲ್ಲವೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನು ತರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಸಿಟಿ ರವಿಯನ್ನ ರಾತ್ರಿ ಪೂರ್ತಿ ಸುತ್ತಾಡಿಸೋದು, ಅದಾದ ಬಳಿಕ ಹೋಗಿ ಪೊಲೀಸ್ ಠಾಣೆಗೆ ಹೋಗೋದು, ಅದಾದ ಬಳಿಕ ಬೆಳಗ್ಗೆ ಬೆಂಗಳೂರು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸಾಕಷ್ಟು ಭಾಗದಲ್ಲಿ ಸುತ್ತಾಡಿಸಿದ್ರು, ಕಬ್ಬಿನ ತೋಟದಲ್ಲಿ ಸುತ್ತಾಡಿಸಿದ್ರು ಅಂತ ಹೇಳಿ ಹೇಳಿದ್ರು. ಅದಾದ ಬಳಿಕವಾಗಿ ಬೇರೆ ಬೇರೆ ಬ್ಯಾಗ್ 50-60 ಕಿಲೋಮೀಟರ್ ಸುತ್ತಾಡಿಸಿ ಬೇರೆ ಬೇರೆ ಭಾಗ ಕರ್ಕೊಂಡು ಹೋದ್ರು ಅಂತ ಹೇಳಿ ಒಂದಿಷ್ಟು ಆರೋಪಗಳು ಪೊಲೀಸರ ವಿರುದ್ಧ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಗೃಹ ಇಲಾಖೆಗಿಂತಲೂ ಹೆಚ್ಚು ಬೆಳಗಾವಿಯಲ್ಲಿ DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದಿಷ್ಟು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸವನ್ನು ಮಾಡಿದ್ರು, ಪೊಲೀಸರನ್ನು ಮ್ಯಾನಿಪುಲೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂತೇಳಿ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇದೆ. ಈ ಆರೋಪಗಳು ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು, ಅದೇ ರೀತಿ ಪರಮೇಶ್ವರ್ ಕೂಡ ಅಸಮಾಧಾನ ತರ್ತಾ ಇದೆ. ಯಾಕಂತ ಹೇಳಿದ್ರೆ ಕಾರಣ ಇಷ್ಟೇ, ಕಾನೂನಾತ್ಮಕವಾಗಿ ಬಂಧಿಸಿದ್ರೆ ಏನೂ ಕೂಡ ಆಗ್ತಿರ್ಲಿಲ್ಲ. ಹೀಗಾಗಿ ಸದನದ ಒಳಗಡೆ ಆಗಿರ್ತಕ್ಕಂಥ ಘಟನೆಗಳನ್ನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು. ಅದಾದ ಬಳಿಕ ಪೊಲೀಸರು ಕ್ರಮಕ್ಕೆ ಮುಂದಾದ್ರು. ಅದಾದ ಬಳಿಕವಾಗಿ ಸಿಟಿ ರವಿಯನ್ನ ನೇರವಾಗಿ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಏನೂ ಕೂಡ ಆಗ್ತಿರ್ಲಿಲ್ಲ. ರಾತ್ರಿ ಅವ್ರನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡಿದ್ರೆ ಏನೂ ಕೂಡ ಆಗ್ತಿರ್ಲಿಲ್ಲ. ಅವ್ರನ್ನ ಸುತ್ತಾಡಿಸಿದ್ರಲ್ಲ, ಯಾಕೆ ಸುತ್ತಾಡಿಸಿದ್ರು, ಬೇರೆ ಬೇರೆ ಕಡೆ ಯಾಕೆ ತಗೊಂಡು ಹೋಯ್ದ್ರು ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದೆ. ಅದೇ ರೀತಿಯ ಗೃಹ ಸಚಿವರು ಹೇಳಿದ್ರೆ ಅರೆಸ್ಟ್ ಮಾಡಿದ್ದು ಗೊತ್ತಿದೆ, ರಾತ್ರಿ ಪೂರ್ತಿ ಸುತ್ತಾಡಿಸಿದ್ರು ಅಂದ್ರೆ ಮಾಹಿತಿಗಳು ಇರಲಿಲ್ಲ ಅಂತ ಹೇಳಿದ್ರು. ಮಾಹಿತಿ ಇದ್ರೂ ಕೂಡ ಅವ್ರು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಉತ್ತರ ಕೊಡಬೇಕು ಅವರಾಗುತ್ತೆ. ಹೀಗಾಗಿ ಪರಮೇಶ್ವರ್ ಅವರು ಕೂಡ ಒಂದು ರೀತಿ ಅಸಮಾಧಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಗೃಹ ಇಲಾಖೆ ಸಚಿವರನ್ನೇ ಸೂಪರ್ ಸೀಡ್ ಮಾಡಿಕೊಂಡು ಬೇರೆಯೊಬ್ಬರು ಕರ್ತವ್ಯ ನಿರ್ವಹಿಸ್ತಾರೆ ಅಥವಾ ಸೂಚನೆಗಳು ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಮೇಲೆ ಆರೋಪಗಳನ್ನು ಮಾಡುತ್ತೆ ನೇರವಾಗಿ ಬಿಜೆಪಿ. ಅದಕ್ಕೆ ಉತ್ತರ ಕೊಡೋದು ಹೇಗೆ ಅನ್ನುವಂತ ಪ್ರಶ್ನೆಗಳೀಗ ಪರಮೇಶ್ವರ್ ಅವರ ಮುಂದೆ ಬರ್ತಾ ಇದೆ. ಹೀಗಾಗಿ ಅವರು ಸಮರ್ಪಕ ರೀತಿಯಲ್ಲಿ ಮೊದಲೆಲ್ಲ ಸುದೀರ್ಘವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡ್ತಾ ಇದ್ರು. ಸಿಟಿ ರವಿಗೆ ಸಂಬಂಧಪಟ್ಟಂತೆ ಒಂದೆರಡು ವಾಕ್ಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ನಾವೆಲ್ಲವೂ ಕೂಡ ಗಮನಿಸ್ತಾ ಇದ್ದೇವೆ. ಹೀಗಾಗಿ ಇಲ್ಲಿ ಪರಮೇಶ್ವರ್ ಅವರಿಗೆ ಒಂದು ರೀತಿ ಮುಜುಗರ, ಮತ್ತೊಂದು ರೀತಿಯಲ್ಲಿ ಅಸಮಾಧಾನ. ಬಿಜೆಪಿ ಆರೋಪ ಮಾಡಿದಾಗ ಮುಜುಗರ ಆಗುತ್ತೆ, ಅದೇ ರೀತಿ ಪಕ್ಷದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಈಗ ಅವರೇ ಹೇಳ್ಕೊಂಡಿರುತ್ತೆ. ಒಂದ್ ರೀತಿ ಅಸಮಾಧಾನ ಅವ್ರಿಗಿದೆ. ಯಾಕಂತ ಹೇಳಿದ್ರೆ ಸಿಎಂ ಅವ್ರ ಹಸ್ತಕ್ಷೇಪ ಮಾಡಬಹುದು. ಯಾಕಂತ ಹೇಳಿದ್ರೆ ಎಲ್ಲ ಸರ್ಕಾರ ಅಂತ ಹೇಳಿದ್ರೆ ಗೃಹ ಸಚಿವರಿಗಿಂತ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ. ಆದ್ರೆ ಸಿಎಂ ಅವ್ರನ್ನ ಬಿಟ್ಟು DCM ಅವರು, ಅದೇ ರೀತಿ ಬೆಳಗಾವಿ ಸಚಿವರುಗಳು ಈ ರೀತಿಯಾಗಿ ಮನುಪುಲೇಟ್ ಮಾಡಿದಾಗ ಸರ್ಕಾರಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆರೋಪಕ್ಕೆ ಅವ್ರು ಸಿಗೋದಿಲ್ಲ, ಗೃಹ ಇಲಾಖೆಯನ್ನೇ ಟಾರ್ಗೆಟ್ ಮಾಡಬೇಕಾಗುತ್ತೆ. ಪೊಲೀಸರು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಬೇರೆ ಬೇರೆ ಪ್ರಕರಣ ಸಂಬಂಧಪಟ್ಟಂತೆ ಕೈಗೊಂಬೆ ಆ ರೀತಿಯಾಗಿರ್ತಕ್ಕಂಥ ಆರೋಪಗಳು ಪರಮೇಶ್ವರ್ ವಿರುದ್ಧ ಬಂದಿತ್ತು. ಈಗ ಮತ್ತೆ ಪುನಃ ಅದೇ ರೀತಿಯಾಗಿರ್ತಕ್ಕಂಥ ಆರೋಪವನ್ನ, ಮುಜುಗರವನ್ನ ಉಂಟು ಮಾಡುವಂತ ರೀತಿ ಆಯ್ತಲ್ಲ ಅಂತೇಳಿ, ಅದೇ ರೀತಿ ಶಾಸಕರನ್ನ ಬಂಧಿಸಿ ಯಾವ ರೀತಿಯಾಗಿರ್ಬೇಕು, ಶಾಸಕರ ಮೇಲೆ ತಟ್ಟಿತ್ತು, ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಹಾಕಿದ್ರು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗ ಹಳ್ಳಿ ಗ್ರಾಮದ ರಸ್ತೆಗಳನ್ನು ಸುತ್ತಿಸ್ತಾರ ಅಂತ ಹೇಳಿದ್ರೆ ಅವ್ರ ಬಳಿ ಪೊಲೀಸ್ ಬಲನೂ ಇಲ್ಲ. 10-12 ಜನ ಪೊಲೀಸನ್ನು ಹಾಕೊಂಡು ಸಿಟಿ ರವಿಯನ್ನು ಕರ್ಕೊಂಡು ಹೋಗಿದ್ರೆ ಒಂದು ಗ್ರಾಮದ ಜನತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯಾಗಿ ನೀವು ಹೇಳಿದ್ರಲ್ಲ ಅಂತೇಳಿ ಏನಾದ್ರು ಮುಗಿಬಿದ್ದಿದ್ರೆ ಏನಾಗ್ತಿತ್ತು ಅನ್ನೋ ಕಥೆಗಳನ್ನ ಈಗ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಪಕ್ಷದಲ್ಲೇ ಒಂದಿಷ್ಟು ಮುಜುಗರ ಆಗ್ತಾ ಇದೆ. ಅದೇ ರೀತಿಯಾಗಿ ನಾಯಕರ ವಿರುದ್ಧ ಯಾರೆಲ್ಲ ಪ್ರಭಾವ ಬಳಸಿದ್ರೋ ಅವರ ವಿರುದ್ಧವಾಗಿ ಒಂದ್ ರೀತಿ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.